ಗುರುಜಿ, ಸೂರ್ಯನ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಅಂತ ವಿಳಾಸವನ್ನ ಕೂಡ ಕೊಟ್ರಿ. ಹಾಗೆ ಮನೆಯಿಂದಲೇ ಗೋಧಿ ಪದಾರ್ಥ ಏನಾದ್ರೂ ತಗೊಂಡು ಹೋಗ್ಬೇಕು ಅಂದ್ರಿ. ಹಾಗೆ ಒಂದು ಎಕ್ಕದ ಹೂವನ್ನ ಕೂಡ ತಗೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ಅಂದ್ರಿ. ಮತ್ತು ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ತಿದ್ದೀರಾ? ಈ ಗೋಧಿಯ ಪದಾರ್ಥವನ್ನ ನಾವು ತಗೊಂಡು ಹೋಗಬೇಕು. ಗೋಧಿಯ ಪದಾರ್ಥವನ್ನು ತಗೊಂಡು ಹೋಗೋದು ಅಳತೆಯವರ ಒಳೆ ಭಾಗದಲ್ಲಿ ನಾವು ಅದನ್ನು ಅರ್ಧ ಭಾಗ ಮಾಡ್ಕೋಬೇಕು. ಮನೆಯಿಂದ ತೊಗೊಂಡು ಹೋಗಿರೋ ಗೋಧಿಯನ್ನು ಅರ್ಧ ಭಾಗ ಮಾಡ್ಕೋಬೇಕು ದೇವಸ್ಥಾನದಲ್ಲಿ. ಒಂದು ಅರ್ಧ ಭಾಗ ಸೂರ್ಯನಿಗೆ ದಾನವಾಗಿ ಅಲ್ಲೇ ಕೊಡಬೇಕು ದೇವಸ್ಥಾನಕ್ಕೆ. ಇನ್ನೊಂದು ಅರ್ಧ ಭಾಗವನ್ನು ಅದರಲ್ಲಿ ತಂಬಿಟ್ಟು ಅಂತ ಮಾಡ್ತಾರೆ, ಅಥವಾ ಹಿಟ್ಟನ್ನು ಮಾಡಿಸಿ ಸಾರ್ವಜನಿಕರಿಗೆ ರೊಟ್ಟಿಯನ್ನು, ಅಂದರೆ ಈಗ ಸುಖ ರೊಟ್ಟಿ ಆ ಥರ ಇರುತ್ತೆ, ಬಡಭಿಕ್ಷದವರು ಅಂತ ಕರಿತೀವಿ. ಶನಿ ಇಷ್ಟಪಡದೇ ಇರತಕ್ಕಂಥವನು ತಂದೆಯನ್ನು ಪಂಡು ಅವನು ಮನೆ ಬಿಟ್ಟು ಹೊಟ್ಟೋಗಿರ್ತಾನೆ. ತಂದೆಗೆ ಯಾವಾಗಲೂ ಶನಿ ಬಗ್ಗೆ ಚಿಂತೆ. 24 ಗಂಟೆ ಅವನು ಅಲ್ಲಿ ಇಲ್ಲಿ ಅಲಮಾರ ಹಾಕ್ಬಿಡ್ತಾನೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದಾಗ ಸೂರ್ಯ ಮಿತ್ರ ಯಾರೋ? ಆಂಜನೇಯ. ಅದಕ್ಕೆ ಒಂದು ಭಾಗದಲ್ಲಿ ಈ ಕಡೆ ಗಣೇಶ, ಒಂದು ಭಾಗದಲ್ಲಿ ಆಂಜನೇಯ. ಗಣೇಶ ತಾನು ಸಂರಕ್ಷಣೆ ಮಾಡ್ತೀನಿ ನಿನ್ನ ವಂಶವನ್ನ ಇಡೀ ಜಗತ್ತಿನ ಆಕಾರದಲ್ಲಿಂದ ತ್ರಿಕೋಣ ಆಕಾರದಲ್ಲಿ ಕೂತಿದ್ದಾನೆ. ಅಂದರೆ ಸೂರ್ಯ ಅಲ್ಲಿದ್ದಾನೆ, ಈ ಕಡೆ ಗಣಪತಿ ಇದ್ದಾನೆ, ಈ ಕಡೆ ಆಂಜನೇಯ ಇದ್ದಾನೆ. ಆ ಗಣಪತಿಯನ್ನು ನೀವು ನಮಸ್ಕಾರ ಮಾಡಬೇಕು ಮೊದಲಾಗಿ. ಯಾಕೆಂದರೆ ಇಡೀ ನವಗ್ರಹಗಳಿಗೆ ಮೊದಲಾಗಿ ಎಕ್ಕದ ಹೂವು ಅನ್ನೋದು ಗಣಪತಿಗೆ ಪ್ರಿಯ. ಆದರೆ ಎಕ್ಕದ ವೃಕ್ಷ ಸಾಕ್ಷಾತ್ ಸೂರ್ಯನಾರಾಯಣಂದು. ಅಂದರೆ ಏನೋ ಅರ್ಥ, ಸೂರ್ಯನೇ ಎಕ್ಕದ ಹೂವಾಗಿ ಎಕ್ಕದ ಗಿಡವಾಗಿ ಗಣೇಶನಿಗೆ ಅರ್ಪಿತವಾಗೋದಾ? ಅದಕ್ಕೆ ಶರಣಾಗತವಾಗಿರ್ತಕ್ಕಂಥ ಗಣಪತಿಗೆ ನಾವು ಆ ಬಿಳಿ ಎಕ್ಕದ ಹೂವನ್ನು ತೊಗೊಂಡು ಹೋಗಿ ಗಣಪತಿಗೆ ಹಾಕಬೇಕು, ನಮಸ್ಕಾರ ಮಾಡಬೇಕು. ಗೋಧಿ ಪದಾರ್ಥವನ್ನು ಅರ್ಧ ಭಾಗ ಮಾಡಬೇಕು, ಸೂರ್ಯನಿಗೆ ಒಂದು ದಾನ ಮಾಡಬೇಕು, ಇನ್ನೊಂದು ಅಲ್ಲ ಭಾಗದಲ್ಲಿ ರೊಟ್ಟಿಯನ್ನು ತಟ್ಟಿ ವಿಶೇಷವಾಗಿ ಕೊಡ್ತಾರೆ. ಅದನ್ನಕ್ಕೋಸ್ಕರ ನೀವು ಗೋಧಿ ದಾನ ಮಾಡಿದ್ರೆ ಅವ್ರ ಪಾಪ ಹಿಟ್ಟು ಮಾಡಿಸಿ ಎಲ್ಲ ಸಾರ್ವಜನಿಕ ಭಿಕ್ಷದವ್ರಿಗೆ, ಕುಷ್ಠರೋಗದವ್ರಿಗೆ ಅವ್ರು ಕೊಡ್ತಾರೆ. ಶನಿಗೆ ಭಾಳ ಪ್ರಬಲ ಅಲ್ಲ, ಅಂಥವ್ರು ಕೊಟ್ಟಾಗ ಶನಿಗೆ ಸಂತೋಷ ಅಂತೆ, ತುಂಬ ಸಂತೋಷ ಅಂತಾನಂತೆ. ಅದಕ್ಕೆ ಹೇಳೋದು, ಯಾವತ್ತೂ ನೀವುಗಳು ಹಲಸಿದನ್ನ, ಬೇಡದೇ ಇರತಕ್ಕಂಥ ಹಳಸಿದ ಪದಾರ್ಥಗಳು, ರಾತ್ರಿಯಿಂದ ಇದು ಯಾರೋ ಕುಷ್ಠರೋಗದವರು, ಭಿಕ್ಷದವರು. ಈ ನಡುವೆ ಭಿಕ್ಷದವರೇ ಇಲ್ಲ ರೀ. ಭಾಳ ಜನ ಕೈಕಾಲು ಗಟ್ಟಿ ಇರೋರೇ ಭಿಕ್ಷ ಬೇಗ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದರೆ ಈಸಿ ನೋಡಿ, ಭಾಳ ಬೇಗ ದುಡ್ಡು ಬರುತ್ತೆ, ತಿನ್ಬಿಡ್ಬೋದು. ಒಬ್ಬೊಬ್ಬರ ಮನೆ ಒಂದೊಂದು ಐಡಿಯಾ ಸಿಗುತ್ತೆ, ಐಟಮ್ ಸಿಗ್ತಾ ಇರುತ್ತೆ ಅಂದ್ಕೊಂಡು ಇರಲಿ, ಯಾರು ಹೆಂಗಾದರೂ ಹಾಳಾಗಿ ಹೋಗಲಿ. ಆದರೆ ಪರಿವರ್ತನೆ ಆಗ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ಹಿಂದಿಂದದ್ದೇ ಹಣೆ ಬರ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು. ನವಧಾನ್ಯಗಳನ್ನ ಏನು ತೊಗೊಂಡು ಹೋಗಿರ್ತೀರ, ಈ ನವಧಾನ್ಯನ ಪ್ರದಕ್ಷಿಣಾಪೂರ್ವಕವಾಗಿ ಬಂದಾಗ ಅವರವರ ಧಾನ್ಯಕ್ಕೆ ಅವರವರ ಬಟ್ಟೆ, ಅಂದರೆ ಫಾರ್ ಎಕ್ಸಾಂಪಲ್ ಕೆಂಪು ಬಟ್ಟೆ ವಸ್ತ್ರವನ್ನು ತಗೊಂಡಾಗ ಕೂಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕೂಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯವನ್ನು ತಗೋಬೇಕು. ತದನಂತರ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯ ಬಿಳಿ ವಸ್ತ್ರವನ್ನು ತಗೋಬೇಕು. ಆ ಶುಕ್ರನಿಗೆ ಪಟ್ಟಿರ್ತಕ್ಕಂಥ ಇಷ್ಟವಾಗಿರ್ತಕ್ಕಂಥ ವಸ್ತು, ಅಂದರೆ ಅಲ್ಲಿರ್ತಕ್ಕಂಥ ವಸ್ತು ಏನು, ಅವರೇ ಬೀಜ, ಅವರೇ ಕಾಳುಗಳು, ಅದನ್ನು ತಗೊಳ್ತಕ್ಕಂಥದ್ದು, ಅಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದು. ಎಳ್ಳು ಶನಿಗಿಷ್ಟ, ರಾಹು ಗುದ್ದಿಗಿಷ್ಟ, ಹೀಗೆ ಒಂದೊಂದಾ ದೇವತೆಗಳನ್ನು ಸ್ಮರಣೆ ಮಾಡ್ಕೊತ ಅವರ ವಸ್ತ್ರ ಸಮೇತವಾಗಿ ಒಂದೊಂದು ಕಣಗಲೆ ಹೂವಿನ ಹಾರ, ಗಮನ ಇರಬೇಕು, ಒಂದೊಂದು ಕಣಗಲೆ ಹೂವಿನ ಪ್ರತ್ಯೇಕವಾಗಿ ಆ 9 ಗ್ರಹಗಳಿಗೆ ಹಾಕಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡ್ಕೊಂಡು ಸೂರ್ಯನಿಗೆ ಬರಬೇಕು. ಸೂರ್ಯನಿಗೆ ಹತ್ರ ಬಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಇದನ್ನ 9 ವರ್ಷಗಳ ಕಾಲವನ್ನ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು. ಏನೋ ಒಂದು ದಿವಸ ಒಂದ್ಸಲಿ ಹೋಗಿ ಬಂದ್ಬಿಟ್ಟೆ ನೋಡೋಣ ಅಂದಿಲ್ಲ, 9 ವರ್ಷ ಗಮನ ಇರಬೇಕು. ಯಾವ ವರ್ಷ ಬಂದಿದ್ದೀರಾ ಕರೆಕ್ಟಾಗಿ 9 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಬನ್ನಿ. ಯಾವ ಕಾಲಕ್ಕೂ ನಿಮ್ಮ ಅನುಕೂಲ ಇಂಥ ಸಮಯಕ್ಕೆ ಬನ್ನಿ ಅಂತ. ಆದರೆ ಯಾವ ಕಾಲಕ್ಕೂ 1 ವರ್ಷ ತಪ್ಪಿ ಹೋಯಿತು ಅಂದರೆ ಮುಗೀತು. ಅದು ಯಾವ ಕಾಲಕ್ಕೂ ಯಾರೂ ಸರಿ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡ್ತಕ್ಕಂಥ ಈ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇಷ್ಟೇ, ಬ್ಯಾಟ್ರಿ ಚಾರ್ಜ್ ಮಾಡೋದು, ಈ ರೀತಿಯಾದ ಧಾನ್ಯ ಕೊಡೋದು, ಅವರ ನಮಸ್ಕಾರ ಮಾಡಿಕೊಂಡು 9 ಗ್ರಹಗಳಿಗೆ ಏನೇನು ಕೊಡಬೇಕು ಕೊಟ್ಟುಬಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿ ಹೊರಡೋದು. ಇಷ್ಟು ಮಾಡಿದ್ರೆ ಆ ಅಡುತೊರೆಯಲ್ಲಿ ಕೂಡ ಸೂರ್ಯನಿಗೆ ಸಾಕ್ಷಿರೂಪವಾಗಿರ್ತಕ್ಕಂಥ ಪರಮೇಶ್ವರ, ಇಲ್ಲಿ ಪರಮೇಶ್ವರನೇ ಸ್ವತಃನೇ ಮೇಲ್ಭಾಗದಲ್ಲಿ ಲಿಂಗಾಕಾರದಲ್ಲಿ ಕೂತಿದ್ದಾನೆ, ಅವನೊಳಗೆ ಈ ಸೂರ್ಯನಿದ್ದಾನೆ ಅಡುತೊರೆ ಅಂತ. ಅದಕ್ಕೆ ನಾವು ಏನು ಸೋಲಾರ್ ಸಿಸ್ಟಮ್ ಅಂತ ಆ ಕಾಲದಕ್ಕೆ ಮೇಲ್ಗಡೆ ಕೆಲವರೆಲ್ಲ ಟಿ ವಿನಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ, ಆ ರೀತಿಯೇ ಇವ ಗ್ರಹಗಳು ಕೂಡ ಅವನ ಸುತ್ತಲೂ ಅದೇ ಕರೆಕ್ಟಾಗಿ ನಿಂತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನೋಡೋಕ್ಕೆ ಆನಂದ. ಎಲ್ಲರೂ ಅದು ಆ ಫೀಲಿಂಗಲ್ಲಿ ಏನೋ ಒಂದು ದೇವಸ್ಥಾನ ಇದೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ಮೇಲ್ಗಡೆಯಿಂದ ಹಿಂಗೆ ನೋಡಿದಾಗ ಸೂರ್ಯನ ಸುತ್ತಲೂ ಇವರು ಕರೆಕ್ಟಾಗಿ ಹಾಗೆ ಇದ್ದಾರೆ ಅನ್ನೋದು ಸಂತೋಷವಾಗುತ್ತೆ. ಇದಕ್ಕೆ ನಿಜವಾಗ್ಲೂ ಸಾಕ್ಷಿರೂಪವಾಗಿರ್ತಕ್ಕಂಥ ಈ ಸೂರ್ಯನಿಗೆ ಸ್ಮರಣೆ ಮಾಡ್ಕೊಳ್ತಾ ಇವತ್ತು ನಮ್ಮ ಸಂಸ್ಕಾರದಲ್ಲಿ ಏನು ಹೇಳಿದ್ದೀನಿ, ದಯವಿಟ್ಟು ಎಲ್ಲರೂ ಸೂರ್ಯ ಉದಯ ಸಮಯಕ್ಕೆ ಯಾವ ಕಾಲಕ್ಕೂ ಬೆಳಗ್ಗೆ ಬೇಗ ಏಳಬೇಕು. ಸೂರ್ಯನ ಅಕಸ್ಮಾತ್ ತಲೆ ಮೇಲೆ ಬರೋ ಸಮಯಕ್ಕೆ ನೀವು ಮಲ್ಕೊಂಡಿದ್ರೆ ರೋಗ ರುಜಿನಗಳು ಗ್ಯಾರಂಟಿ. ಎದ್ದು ಕೂತ್ಕೊಂಬಿಡಿ. ಕೆಲಸ ಕಾರ್ಯ ಸ್ನಾನ ಎಲ್ಲ ಆಮೇಲೆ ಮಾಡ್ಕೊಳ್ಳೋ ಪ್ರಶ್ನೆ ಅಂತಲ್ಲ. ಕೆಲವರು ಇರ್ತಾರೆ, ಅಯ್ಯೋ ನಾವು ಕೆಲಸ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಬೇಕು, ಕ್ಲೀನಾಗಿರಬೇಕು, ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು. ಹಾಗೆಲ್ಲ ಆಗಲ್ಲ. ಸ್ನಾನ ಮಾಡಿಬಿಟ್ಟೆ ಮಿಕ್ಕಿದ ಕೆಲಸ ಮಾಡಬೇಕು. ಅಡುಗೆ ಮನೆಗೆ ಹೋದ್ರೆ ದರಿದ್ರ, ಸ್ನಾನ ಮಾಡಿದ್ರೆ ಅಡುಗೆ ಮನೆಗೆ ಕಾಲಿಟ್ರಿ ಮುಗೀತು, ಸಂಸಾರ ವಿನಾಶ. ಇದೆಲ್ಲ ಗ್ಯಾರಂಟಿ ಆಗ್ತಕ್ಕಂಥದ್ದು. ಅದಕ್ಕೆ ಸೂರ್ಯನಿಗೆ ನೀವುಗಳು ರಾಹು ಮಂದಬುದ್ಧಿ ಇರ್ತಕ್ಕಂಥ ಮಕ್ಕಳಿರ್ತಾರೆ, ಅಂದರೆ ದುರಹಂಕಾರದ ಮಕ್ಕಳು, ಯಾವ ಕಾಲಕ್ಕೂ ಹೇಳ್ದೇ ಇರೋ ಸೋಂಬೇರಿ ಮಕ್ಕಳು, ರಾತ್ರಿಯೆಲ್ಲ 24 ಗಂಟೆ ಕಂಪ್ಯೂಟರ್ ಆಡ್ತಾ ಇರುತ್ತವೆ, ಇವರೆಲ್ಲರಿಗೂ ಏನು ಮಾಡಬೇಕು, ಬೆಳಗಿನ ಜಾವದಲ್ಲೇ ಮತ್ತು ಜ್ಞಾಪಕ ಶಕ್ತಿ ಅಂಥವ್ರನ್ನೆಲ್ಲ ಏನು ಮಾಡಬೇಕು, ಗಂಟೆಗಟ್ಟಲೆ ಫೋನ್ಗಳು ಮಾಡ್ತಾ ಕೂತಿರ್ತಾರೆ. ಇಂಥವ್ರಿಗೆಲ್ಲ ಏನು ಮಾಡೋದು, ಅಂತರ್ಪಿಶಾಚಿಗಳು ಅಂತ ಕರಿತೀವಿ.
ಕೆಲವರೆಲ್ಲ ಸಾಫ್ಟ್ವೇರ್ ಅಂತಾರೆ, ರಾತ್ರಿ ಎಲ್ಲ ಬೇರೆ ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ, ಬೆಳಗ್ಗೆ ಹೊತ್ತು ಮಾತ್ರ ಮನೆಗೆ ಬಂದು ನಿದ್ದೆ ಮಾಡೋ ಸಮಯ. ಅಂದರೆ ಇವ್ರಿಗೆ ಗೊತ್ತಿಲ್ಲದೆ ರಾಹು ಗುಣಗಳು ಜಾಸ್ತಿ. ಇವ್ರನ್ನೆಲ್ಲ ಬೆಂಕಿ ಹಚ್ಚಬೇಕು. ಹೆಂಗೆ ಬೆಂಕಿ ಹಚ್ಚೋದು ನೋಡಿ, ಗಾಳಿ ಅಂದರೆ ರಾಹು, ಈ ಗಾಳಿಗೆ ಬೆಂಕಿ ಹಚ್ಚೋದು ಸೂರ್ಯ. ಅದಕ್ಕೆ ಸೂರ್ಯನ ಬೆಳಕು ಬೇಕು ಅಂದರೆ ಬೆಳಗ್ಗೆ ಬೇಗ ಎಬ್ಸಿದ್ರೆ ಇವ್ರನ್ನ ಗಾಳಿ ಆ ಬೆಂಕಿ ಹಚ್ಕೊಳ್ಳುತ್ತೆ. ರಾಹು ಅಂದರೆ ಇವರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ಹೋಗುತ್ತೆ, ಮಂದವಾಗಿರೋರು ಚೈತನ್ಯ ಬರುತ್ತೆ. ಇಷ್ಟು ಶಕ್ತಿಗಳು ಕೊಂಬಲಿ ಪರಿಪೂರ್ಣವಾಗಿ ಆ ನಂಬಿಕೆಯನ್ನು ಇಟ್ಕೊಂಡು ಸೂರ್ಯನಾರಾಯಣ ಸ್ಮರಣೆಯನ್ನು ಮಾಡ್ಕೋಬೇಕು. ಈ ಅಡುತೊರೆಯನ್ನು ಮಹಾಕ್ಷೇತ್ರದಲ್ಲಿ ದರ್ಶನವನ್ನು ಮಾಡಬೇಕು. ಅಗಸ್ತ್ಯ ಮಹಾಮುನಿಗಳ ಮೂಲ ಮಂತ್ರವನ್ನು ಹೇಳ್ಕೊಟ್ಟಿರ್ತಕ್ಕಂಥದ್ದು ಅಲ್ಲೇ ಮಂತ್ರವನ್ನಾಗಿ ಬರೆದಿದ್ದಾರೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಆ ಓದ್ಕೊಂಡು ಆ ಸ್ಮರಣೆ ಮಾಡಿಕೊಂಡು ಪ್ರತಿದಿನ ಸೂರ್ಯನಿಗೆ 12 ಸಲ ಈ ಮಂತ್ರವನ್ನು ಓದ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ, ನಿಮ್ಮ ವಂಶ ಪರಿಪೂರ್ಣವಾಗಿ ಅಭಿವೃದ್ಧಿ, ನಿಮ್ಮಲ್ಲಿರ್ತಕ್ಕಂಥ ಸರ್ವದೋಷವೂ ಪ್ರಾಯಶ್ಚಿತ್ತವಾಗುತ್ತೆ. ಪರಿವರ್ತನಾ ಸ್ವರೂಪಕ್ಕೆ ಮೂಲತಃ ಈ ಕ್ಷೇತ್ರದ ಮಹಿಮೆ ಯಾರಿಗೆ ಅಂದರೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಸಾಕ್ಷಾತ್ ರಾಜಕೀಯದ ವ್ಯಕ್ತಿಗಳಿಗೆ. ಅದಕ್ಕೆ ಈ ರಾಜಕೀಯದವರು ಬಹಳ ಜನ ಇಲ್ಲಿ ಬಂದು ಹೋಗ್ತಕ್ಕಂಥದ್ದು, ನಮಸ್ಕಾರ ಮಾಡ್ಕೊಂಡು ಹೋಗೋದು. ಯಾಕಂದರೆ ಅಧಿಕಾರ ಕೊಡೋದು ಅವನೇ. ರಾಜಕೀಯದಲ್ಲಿ ಗವರ್ಮೆಂಟ್ ಅಂತ ಏನು ಹೇಳ್ತೀವಿ, ಅಡ್ಮಿನಿಸ್ಟ್ರೇಟರ್ ಅಂತೀವಲ್ಲ, ಆ ನವಗ್ರಹದಲ್ಲಿ ಅಡ್ಮಿನಿಸ್ಟ್ರೇಟರ್ ಯಾರೂ ಅಲ್ಲ, ಸಾಕ್ಷಾತ್ ಸೂರ್ಯ. ಸೂರ್ಯನಿಗೆ ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ನೀವು ಜೀವನಾಪರ್ಯಂತ ಚೆನ್ನಾಗಿರ್ತೀರ. ಅದಕ್ಕೆ ಆ ನಮಸ್ಕಾರಗಳನ್ನ ಹಾಕ್ಕೊಳ್ಳಿ. ಆರೋಗ್ಯವನ್ನು ಕೊಡಲಿ. ಮೊದಲಾಗಿ ಆರೋಗ್ಯ ಇಲ್ಲದೆ ಐಶ್ವರ್ಯ ಕಟ್ಕೊಂಡು ಏನು ಮಾಡ್ತೀರಾ? ಪ್ರಯೋಜನವೇ ಇಲ್ಲ, ನಶ್ವರ. ಅದಕ್ಕೆ ಆ ಜೀವನವನ್ನು ಸುಖವಾಗಿ ಮಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಪ್ರಾಮಾಣಿಕಪೂರ್ವಕವಾಗಿ ಭಗವಂತನ ಸ್ಮರಣೆ ಮಾಡ್ಕೋಬೇಕು. ನಾಳೆ ದಿವಸ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಿಮಗೆಲ್ಲರಿಗೂ ಆ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಗಮನ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವುಗಳು ನೋಡಬೇಕು. 22ನೇ ತಾರೀಕು ಬರ್ತಕ್ಕಂಥ ಮುಹೂರ್ತಕ್ಕೆ ಸಾಕಷ್ಟು ವಿಚಾರಗಳು ತಿಳ್ಕೋಬೇಕು. ಯಾವ 22 ಏನು ಎತ್ತ ಅಂತ ಪೂರ್ತಿ ಡೀಟೇಲ್ಸ್ನ ಅಲ್ಲೇ ಹೇಳ್ತೀನಿ. ನೀವೆಲ್ಲ ಗಮನಪೂರ್ವಕವಾಗಿ 9 ಗಂಟೆಗೆ ಪ್ರತ್ಯಕ್ಷವಾಗಿ ಕೂತ್ಕೊಂಡು ನೋಡಿದ್ರೆ ಜೀವನ ಪರ್ಯಂತ ಅಭಿವೃದ್ಧಿಯೋ ಅಭಿವೃದ್ಧಿ. ಆದರೆ ಕಾಪಾಡ್ತಕ್ಕಂಥವಳು ಯಾವುದೋ ಇಲ್ಲವೋ, ಪ್ರಕೃತಿಯ ಲಯವ ಆಗುತ್ತೋ ಇಲ್ಲವೋ, ಎಲ್ಲವೋ ನಾಳೆ ದಿವಸ ತಿಳಿಸ್ಕೊಡ್ತೀನಿ, ಯೋಚನೆ ಮಾಡಬೇಡಿ. ಆದರೆ ನೇರವಾಗಿ ಬರ್ತಾ ಇದ್ದೀನಿ, ಗಮನ ಇರಲಿ. ಬಂಗಾರವಾಗಲಿ ಮನೆ ಸುಂಬ ಅಂತ ಹೇಳ್ತಾ 13ನೇ ತಾರೀಕು ಮೈಸೂರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವುಗಳೆಲ್ಲ ಮಾಡಿದ್ವಿ. ವಿಶೇಷ ಅಂದರೆ 19ನೇ ತಾರೀಕು ಬಂಟ್ವಾಳ, ಪುತ್ತೂರು, ಮಂಗಳೂರು, ಇದೆಲ್ಲ ಒಂದು ವಿಶೇಷ ಕಾರ್ಯಕ್ರಮ. ಅಂದರೆ ಕೊನೆಯ ಧರ್ಮ ಚೈತನ್ಯ ಯಾತ್ರೆ. ಆದ್ದರಿಂದ ನೀವುಗಳು ಆ ಧರ್ಮವಾಗಿ ಇಟ್ಕೊಂಡಿರ್ತಕ್ಕಂಥ ಅಧರ್ಮ ಜೀವನಗಳನ್ನೆಲ್ಲ ದೂರ ತಳಿಬೇಕು. ನಾವು ಜೀವಂತವಾಗಿ ಬದುಕಿದ್ರೂ ಸಹ ಲೋಕಕ್ಕೆ ಯಾವತ್ತು ಮಾದರಿಯಾಗಿರಬೇಕು. ಇದು ನನ್ನ ಜೀವನದ ಪಾಠ. ಅದರಿಂದ ನಿಮ್ಮೆಲ್ಲರಿಗೂ ಭಗವಂತ ಕೃಪಾ ಕಟಾಕ್ಷ ಚೆನ್ನಾಗಿರಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ವೀಕ್ಷಕರೇ, ಹೋಗೋ ಮುನ್ನ ಇನ್ನೊಂದು ವಿಶೇಷ ಸೂಚನೆ. ಧರ್ಮ ಚೈತನ್ಯ ಯಾತ್ರೆಯ ಪ್ರಯುಕ್ತ ಪ್ರಕೃತಿಯನ್ನ ಕಾಪಾಡಲಿಕ್ಕೆ ಗುರೂಜಿಯವರು ದೀಪೋತ್ಸವವನ್ನ ಹೇಗೆ ಆಚರಿಸಬೇಕು ಅಂತ ಮೈಸೂರು ಜಿಲ್ಲೆಗೆ ಬಂದು ತಿಳಿಸ್ಕೊಡ್ಲಿದ್ದಾರೆ. ಇದೇ 13ನೇ ತಾರೀಕು ದೊಡ್ಡಕೆರೆ ಮೈದಾನದಲ್ಲಿ. ತಾವೆಲ್ಲರೂ ಖಂಡಿತ ಬರ್ತೀರಾ ತಾನೆ? ಸರಿ, ನಾವು ನೀವು ಭೇಟಿಯಾಗೋಣ ಸೋಮವಾರದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ಹೋಗಿ ಬರ್ತೀವಿ. ನಮಸ್ಕಾರ.